ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಭಾರತ್ ಕಿಸಾನ್ ಸಭಾ ಹಾಗೂ ಪ್ರಾಂತ ರೈತ ಸಂಘದಿಂದ ಮೋದಿ ಸರ್ಕಾರ ಬೀಜ ಮಸೂದೆ, ವಿದ್ಯುತ್ ಮಸೂದೆ, ಮನರೇಗಾ ಹೆಸರು ಬದಲಾವಣೆಯನ್ನ ಖಂಡಿಸಿ ಜನ ವಿರೋಧಿಸಿ ಸುದ್ದಿಗೋಷ್ಠಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನ ಕೇಳದೆ ಜನ ವಿರೋಧಿ ಮಸೂದೆಗಳಿಗೆ ಕೈ ಹಾಕಿದ ಮೋದಿ ಸರ್ಕಾರ, ರೈತರ ಆಕ್ರೋಶ. ರೈತರ ಹೆಸರಿನಲ್ಲಿ ಖಾಸಗಿ ಕಂಪನಿಗಳ ಏಕಸ್ವಾಮ್ಯಕ್ಕೆ ಅವಕಾಶ ನೀಡುವಂತಿದ್ದಲ್ಲಿ ಅಂತಹ ಮಸೂದೆಯನ್ನ ಜಾರಿ ಮಾಡುವ ದುಸ್ಸಾಹಸಕ್ಕೆ ಸರ್ಕಾರ ಕೈ ಹಾಕಬಾರದು. ಕೇಂದ್ರದ ಉದ್ದೇಶಿತ ಬೀಜ ಮಸೂದೆಯು ರೈತರ ಹಿತಾಸಕ್ತಿ ಕಾಪಾಡದಿದ್ದಲ್ಲಿ ಅಂತಹ ಕಾನೂನು ರೂಪಿಸುವ ಅಗತ್ಯ ಇಲ್ಲ. ಬೀಜ ಉತ್ಪಾದಿಸುವ ಹಕ್ಕನ್ನ ಅನ್ನದಾತರಿಂದ ಕಸಿಯಲು ಯತ್ನಿಸಿದ್ರೆ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ರಾಜ್ಯ ಸಮಿತಿ ಸದಸ್ಯ ಚಂದ್ರ ತೇಜಸ್ವಿ ಸರ್ಕಾರವನ್ನ ಎಚ್ಚರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಭಾರತ್ ಕಿಸಾನ್ ಸಭಾ ಹಾಗೂ ಪ್ರಾಂತ ರೈತ ಸಂಘದಿಂದ ಮೋದಿ ಸರ್ಕಾರ ಬೀಜ ಮಸೂದೆ, ವಿದ್ಯುತ್ ಮಸೂದೆ, ಮನರೇಗಾ ಹೆಸರು ಬದಲಾವಣೆಯನ್ನ ಖಂಡಿಸಿ ಜನ ವಿರೋಧಿಸಿ ಪತ್ರಿಕಾ ಹೇಳಿಕೆಯಲ್ಲಿ ಮಾತನಾಡಿ, ಉತ್ತಮ ಗುಣಮಟ್ಟದ ಬೀಜ ಹಾಗೂ ತಂತ್ರಜ್ಞಾನ ಆಧಾರಿತ ಬೀಜೋತ್ಪಾದನೆ ಇಳುವರಿಗೆ ರಹದಾರಿಯಾಗಲಿದೆ. ಇದರಿಂದ ರೈತರ ಆದಾಯ ವೃದ್ಧಿಸಲಿದೆ. ಆದರೆ ರೈತರ ಹೆಸರಿನಲ್ಲಿ ಖಾಸಗಿ ಕಂಪನಿಗಳ ಏಕಸ್ವಾಮ್ಯಕ್ಕೆ ಅವಕಾಶ ನೀಡುವಂತಿದ್ದಲ್ಲಿ ಅಂತಹ ಮಸೂದೆಯನ್ನ ಜಾರಿ ಮಾಡುವ ದುಸ್ಸಾಹಸಕ್ಕೆ ಸರ್ಕಾರ ಕೈ ಹಾಕಬಾರದು. ಉದ್ದೇಶಿತ ಬೀಜ ಮಸೂದೆ ಮೇಲ್ನೋಟಕ್ಕೆ ರೈತರ ಪರ ಎನ್ನುವಂತಿದ್ರು, ಒಳಹೊಕ್ಕು ನೋಡಿದ್ರೆ ಕೃಷಿಕರಿಗೆ ಮಾರಕದಂತಿದೆ. ಒಂದು ದೇಶಕ್ಕೆ ಬೇಕಾದ ಬೀಜವನ್ನ ಒಂದೇ ಕಂಪನಿಯಿಂದ ಮಾರಾಟ ಮಾಡುವ ವ್ಯವಸ್ಥೆ ಅನುಮಾನವನ್ನ ಹುಟ್ಟಿಸಿದೆ. ಹಿಂದಿನ ಮಸೂದೆಗಳು ಹಾಗೂ ಕಾನೂನುಗಳನ್ನ ಮೂಲೆಗುಂಪು ಮಾಡಿರುವಂತಹ ಬೀಜ ವ್ಯಾಖ್ಯಾನವು ಹಾಸ್ಯಾಸ್ಪದವಾಗಿದೆ. ಗೊಂದಲದ ಗೂಡಾಗಿರುವಂತಹ ಮಸೂದೆ ಕುರಿತು ಸಂಸತ್ತಿನಲ್ಲಿ ಸುವಿಸ್ತಾರವಾಗಿ ಚರ್ಚಿಸದಿದ್ದಲ್ಲಿ ಕಾಯ್ದೆ ಆಗಲು ಅರ್ಹವಲ್ಲ ಅಂತ ಹೇಳಿ ಪ್ರತಿಪಾದಿಸಿದ್ರು. ಇನ್ನು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಸವರಾಜ್ ಮಾತನಾಡಿ, ರೈತರ ಕೃಷಿ ಪಂಪ್ಸೆಟ್ಗಳಿಗೂ ವಿದ್ಯುತ್ ಮೀಟರ್ ಅಳವಡಿಕೆ ಮಾಡಿ ಶುಲ್ಕ ವಸೂಲಿ ಮಾಡುವುದು, ಬಳಿಕ ನಿಧಾನವಾಗಿ ಸರ್ಕಾರದಿಂದ ರೈತರಿಗೆ ಮರುಪಾವತಿ ಮಾಡುವುದು ಸೇರಿದಂತೆ ಹಲವು ವಿವಾದಿತ ನಿಯಮವನ್ನ ಒಳಗೊಂಡಂತಹ ವಿದ್ಯುತ್ ತಿದ್ದುಪಡಿ ಮಸೂದೆ 2021 ಮಂಡಿಸಲು ಒಕ್ಕೂಟ ಸರ್ಕಾರ ತಯಾರಾಗಿದೆ. ಆದರೆ ಇದರ ವಿರುದ್ಧ ಬೀದಿಗಿಳಿಯಲು ರೈತ ಸಂಘಟನೆಗಳು ಸಜ್ಜಾಗಿವೆ. ಪ್ರಸಕ್ತ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಮಂಡನೆಯಾಗಲಿರುವಂತಹ ವಿದ್ಯುತ್ ಮಸೂದೆ 2021 ಪ್ರಕಾರ ಕೃಷಿ ಪಂಪ್ಸೆಟ್ಗಳಿಗೂ ವಿದ್ಯುತ್ ಮೀಟರ್ ಅಳವಡಿಕೆಯಾಗಲಿದೆ. ಅಷ್ಟೇ ಅಲ್ಲ, ಇವರಿಗೂ 10 HP ಪಂಪ್ಸೆಟ್ವರೆಗೆ ಉಚಿತ ವಿದ್ಯುತ್ ಪಡೆಯುತ್ತಿದ್ದಂತಹ ರೈತರು ಸೇರಿದಂತೆ ಎಲ್ಲರೂ ವಿದ್ಯುತ್ ಶುಲ್ಕ ಪಾವತಿಸಬೇಕು. ಶುಲ್ಕ ಪಾವತಿಯ ನಂತರ ಸರ್ಕಾರದಿಂದ ಸಬ್ಸಿಡಿ ಪಡೆಯಬಹುದು. ಮಸೂದೆಯ ಕರಡು ನಿಯಮಗಳಲ್ಲಿರುವಂತಹ ಈ ಪ್ರಸ್ತಾಪವು ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ಮಸೂದೆ ಜಾರಿಯಾದರೆ ವಿದ್ಯುತ್ ಸರಬರಾಜು ನಿಗಮಗಳು ಖಾಸಗಿ ಕಂಪನಿಗಳ ಕೈ ಸೇರಲಿವೆ. ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆಯಾದರೆ ಖಾಸಗಿ ಕಂಪನಿಗಳು ರೈತರ ಶೋಷಣೆ ಮಾಡಲಿವೆ. ಇದರಿಂದ ಕೃಷಿ ಚಟುವಟಿಕೆಗಳನ್ನೇ ಮಾಡಲಾಗದ ಸ್ಥಿತಿ ನಿರ್ಮಾಣವಾಗಲಿವೆ ಅಂತ ಹೇಳಿ ರೈತರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ವಿದ್ಯುತ್ ಪೂರೈಕೆ ಖಾಸಗೀಕರಣಕ್ಕೆ ಅಂಕಿತ ದೊರೆತರೆ ಬಡ ರೈತರು, ಕೂಲಿ ಕಾರ್ಮಿಕರಿಗೆ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ಕೃಷಿ ಪಂಪ್ಸೆಟ್, ಬೀದಿ ದೀಪ, ನೀರು ಸರಬರಾಜಿಗೆ ನೇರವಾಗಿ ನೀಡ್ತಾ ಇರುವಂತಹ ಉಚಿತ ವಿದ್ಯುತ್ ಬಂದ್ ಆಗಲಿದೆ. ಗ್ರಾಹಕರು ಮೊದಲು ವಿದ್ಯುತ್ ಶುಲ್ಕವನ್ನ ಪಾವತಿಸಿ ಬಳಿಕ ಸರ್ಕಾರ ಸಬ್ಸಿಡಿ ಕಾರ್ಯಕ್ರಮದಡಿ ಪರಿಹಾರವನ್ನು ನೀಡಿದರೆ ಪಡೆಯಬೇಕಾಗುತ್ತದೆ. ಪ್ರೀಪೇಯ್ಡ್ ಮೀಟರ್ ಅಳವಡಿಕೆ ಮಾಡಿದರಂತೂ ಕೃಷಿಕರು ಸಹ ಮೊದಲು ಹಣವನ್ನ ಪಾವತಿಸಿ ಬಳಿಕ ಕೃಷಿ ಪಂಪ್ಸೆಟ್ಗೆ ವಿದ್ಯುತ್ ಬಳಕೆ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಎದುರಾಗಲಿದೆ. ಹೋರಾಟಕ್ಕೆ ರೈತ ಸಂಘಗಳ ನಿರ್ಧಾರ. ಹೊಸ ಮಸೂದೆಯ ನಿಯಮಗಳಿಂದಾಗಿ ಮಸೂದೆಯು ಕೃಷಿಕರಿಗೆ ಮರಣ ಶಾಸನವಾಗಲಿದೆ ಅಂತ ಹೇಳಿ ಆರೋಪಿಸಿ ರೈತ ಸಂಘಟನೆಗಳು ಹೋರಾಟ ಹಮ್ಮಿಕೊಳ್ಳಲು ಸಿದ್ಧತೆಯನ್ನ ನಡೆಸಿವೆ. ಇನ್ನು ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಆಗಸ್ಟ್ 10ರಂದು ರಾಜ್ಯದಾದ್ಯಂತ ಹೋರಾಟವನ್ನು ಹಮ್ಮಿಕೊಂಡಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಸಂಘ ಮತ್ತು ಅಧಿಕಾರಿಗಳ ಅಸೋಸಿಯೇಷನ್ಗಳ ಒಕ್ಕೂಟದ ಜೊತೆ ಈಗಾಗಲೇ ಮಾತುಕತೆ ನಡೆಸಿದೆ. ಖಾಸಗೀಕರಣ ಪ್ರಸ್ತಾವನೆಯಿಂದ ಕೇಂದ್ರವು ಹಿಂದೆ ಸರಿಯದಿದ್ದರೆ ರಾಜ್ಯದಾದ್ಯಂತ ರೈತರು ಬೀದಿ
ಬೀದಿಗಿಳಿದು ಹೋರಾಟವನ್ನ ನಡೆಸಲಿದ್ದಾರೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜನಪರವಾದ ಕಾನೂನುಗಳನ್ನ ನಾಶ ಮಾಡುವುದೇ ಬಿಜೆಪಿಯ ಕೆಲಸ. ಬೆಂಗಳೂರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ರದ್ದತಿ ಕುರಿತು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಮನುಸ್ಮೃತಿಯಿಂದ ಪ್ರೇರಣೆ ಪಡೆದಿರುವಂತಹ ಆರ್ಎಸ್ಎಸ್ ಬಿಜೆಪಿ ಸರ್ಕಾರಕ್ಕೆ ಮಾರ್ಗದರ್ಶಕವಾಗಿದೆ. ಮಹಾತ್ಮ ಗಾಂಧಿಯನ್ನ ಗೋಡ್ಸೆ ಮೊದಲ ಬಾರಿ ಕೊಂದು ಹಾಕಿದ್ರೆ ಇದೀಗ ನರೇಗಾ ಕಾಯ್ದೆಯಲ್ಲಿ ಇದ್ದಂತಹ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದುಹಾಕುವ ಮೂಲಕ ಬಿಜೆಪಿ ಅವರನ್ನ ಮತ್ತೆ ಮತ್ತೆ ಕೊಲ್ಲುವ ಕೆಲಸ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹಿಂಪಡೆಯುವ ಮೂಲಕ ವಿಬಿಜಿ ರಾಮ್ ಹೆಸರಿನಲ್ಲಿ ಹೊಸ ಕಾಯ್ದೆ ಜಾರಿಗೆ ತರುವಾಗ ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನ ಕೇಳಿಲ್ಲ. ಭಾರತೀಯರ ಅಭಿಪ್ರಾಯ ಪಡೆಯದೆ ನೇರವಾಗಿ ಹೊಸ ಕಾಯ್ದೆ ಜಾರಿಗೊಳಿಸುವ ಮೂಲಕ ಸರ್ವಾಧಿಕಾರಿ ಧೋರಣೆಯನ್ನ ಪ್ರದರ್ಶಿಸಿದೆ ಅಂತ ಹೇಳಿ ತಿಳಿಸಿದರು. ಕರ್ನಾಟಕ ಪ್ರಾಂತೀಯ ರೈತ ಸಂಘದ ರಾಜ್ಯಾಧ್ಯಕ್ಷ ಯು ಬಸವರಾಜ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಯಶವಂತ್, ಹಿರಿಯ ಮುಖಂಡ ಪ್ರಭಾ ಬೆಳವಂಗಲ, ರಾಜ್ಯ ಸಹ ಕಾರ್ಯದರ್ಶಿ ಭರತ್ ರಾಜ್ ಹಾಜರಿದ್ದರು. They have now completely finished it. They have replaced it with a new scheme. They have called it G Ram G. They have removed Mahatma Gandhi's name. But the real danger is not only a change of name, but they have changed all the basic benefits that an agricultural worker was getting to some extent under that Manrega Act. 100 days of work per year, a minimum wage, whatever they were giving. Now all that has been finished, and now the central government is going to cut down on whatever outlay it is going to make on this employment guarantee scheme, giving it to the state government, which is already bankrupt all state governments. Central government is totally heaping injustice on all of them, and now they are saying you should give 40% of the burden of this employment scheme. So this is a very big attack on the poorest section of India, the agricultural workers and the poor peasants. Now this Electricity Act, ಪ್ರಮುಖವಾದಂತ 3-4 ವಿಷಯಗಳ ಮೇಲೆ ಮಾತಾಡಲಿಕ್ಕೆ ಬಯಸ್ತೇನೆ. ಬಹಳ ಮುಖ್ಯವಾಗಿ ಮನರೇಗಾ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಇತ್ತು, ಆ ಕಾಯ್ದೆಯನ್ನ ಮೋದಿ ಸರ್ಕಾರ ಸಂಪೂರ್ಣ ಸರ್ವನಾಶ ಮಾಡಿದೆ. ಆ ಕಾಯ್ದೆಯ ಪ್ರಯೋಜನ ಏನು ಪಡಿತಾ ಇದ್ರು ನಿಜವಾಗಿ ಕೃಷಿ ಕೂಲಿಕರು ಅವರ ಬದುಕಿನ ಮೇಲೆ ಬಹಳ ದೊಡ್ಡ ಪ್ರಹಾರವನ್ನ ನಡೆಸಿದೆ. ಕಾಯ್ದೆಯಲ್ಲಿ ಕೇವಲ ಮಹಾತ್ಮ ಗಾಂಧಿ ಹೆಸರು ಬರೆಸಿ ರಾಮನ ಹೆಸರನ್ನು ಮಾತ್ರವೇ ಬದಲಾಯಿಸಿಲ್ಲ, ಕಾಯ್ದೆಯ ನಿಜವಾದ ಒಂದು ರೈತರಿಗೆ ಮತ್ತು ಕೂಲಿಕರಿಗೆ ಅನುಕೂಲಕರವಾಗಿದ್ದಂತ ಅಂಶವನ್ನೇ ಬದಲಾಯಿಸಿದ್ದಾರೆ. ಈಗಾಗಲೇ ಕಷ್ಟದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳ ಮೇಲೆ ಕೇಂದ್ರ ಸರ್ಕಾರ ಹಣಕಾಸಿನ ಹೊರೆಯನ್ನ ಹೊರಿಸಿದೆ. ಕೇಂದ್ರ ಸರ್ಕಾರ ಈ ಹಣವನ್ನ ಮನ್ರೇಗೆ ಕೊಡ್ತಿದ್ದಂತ ಹಣವನ್ನ ಇವತ್ತು ಕಡಿತ ಮಾಡಿದೆ. 100 ದಿನಗಳ ಗ್ಯಾರಂಟಿ ಒಂದು ಕೆಲಸ ಅಂತ ಏನಿತ್ತು ಕಾಯ್ದೆಬದ್ಧವಾಗಿ, ಆ ಕಾಯ್ದೆಬದ್ಧವಾದಂತ ಹಕ್ಕನ್ನ ಇವತ್ತು ಕಿತ್ಕೊಂಡಿದ್ದಾರೆ. ಡಾಕ್ಟರ್ ಅಶೋಕ್ ದೌಲೆ ಅವರು ಕೆಲವು ವಿಷಯಗಳ ಬಗ್ಗೆ ಹೇಳಿದ್ದಾರೆ. ನಮ್ಮ ಭಾರತದ ರೈತರ ಪರಿಸ್ಥಿತಿಯ ಬಗ್ಗೆ ಕೆಲವು ವಿಷಯಗಳು ಮೊದಲು ನಿಮ್ಮ ಮುಂದೆ ನಾನು ಹೇಳಿ ಬಯಸ್ತೀನಿ. 2014ರಲ್ಲಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಚುನಾವಣೆ ಬಂದಾಗ ರೈತರ ಆದಾಯವನ್ನು 2ರಷ್ಟು ಮಾಡ್ತೀವಿ, ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್. ರೈತರಿಗೆ ಸ್ವಾಮಿನಾಥನ್ ಕಮಿಷನ್ ಶಿಫಾರಸು ಮಾಡಿದ ಹಾಗೆ ಉತ್ಪಾದನೆ ಖರ್ಚಿಗಿಂತ 50% ಹೆಚ್ಚು ಬೆಂಬಲ ಬೆಲೆ ಕೊಡ್ತೀವಿ. ಬೀಜ, ಕೀಟನಾಶಕ, ರಸಗೊಬ್ಬರ ಇದೆಲ್ಲ ಸಬ್ಸಿಡಿ ಕೊಟ್ಟು ಕಡಿಮೆ ದರ ಕೊಡ್ತೀವಿ. ಹೆಚ್ಚು ರೈತರು ಹಾಗೂ ಕೃಷಿ ಕೂಲಿಕಾರರು ಆತ್ಮಹತ್ಯೆ ಮಾಡಿದ್ದಾರೆ. ಇದೇ 11 ವರ್ಷದಲ್ಲಿ 3.5 ಲಕ್ಷ ವಲಸೆ ಕಾರ್ಮಿಕರು ಗ್ರಾಮಗಳಿಂದ ನಗರಗಳಿಗೆ ಕೆಲಸಕ್ಕಾಗಿ ಹೋಗುವ ವಲಸೆ ಕಾರ್ಮಿಕರು ಆತ್ಮಹತ್ಯೆ ಮಾಡಿದ್ದಾರೆ ಅಂತ ಈ ಸರ್ಕಾರದ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ ಬಂದಿರೋ ಫಿಗರ್ಸ್. 2 ಸೇರಿಸಿದ್ರೆ 5 ಲಕ್ಷಕ್ಕೂ ಹೆಚ್ಚು
ಆದರೆ ಇದರಲ್ಲಿ ಬರೀ 12 ರಾಜ್ಯಗಳು ಮಾತ್ರ ಹೇಳಿರೋ ಫಿಗರ್ಸ್. ಬೇರೆ ರಾಜ್ಯಗಳು ಯಾವುದೇ ಒಂದು ಆತ್ಮಹತ್ಯೆಯನ್ನು ನಡೆದಿಲ್ಲ ಅನ್ನೋ ರೀತಿ. ಸೊ ಎಷ್ಟು ಮಟ್ಟಿಗೆ ನಮ್ಮ ದೇಶದಲ್ಲಿ ಕೃಷಿ ಬಿಕ್ಕಟ್ಟು ಹೆಚ್ಚಾಗಿದೆ ಇದರಿಂದ ತೆಗಿಬಹುದು. ಆದರೆ ಇದೇ 11 ವರ್ಷಗಳಲ್ಲಿ ಮತ್ತಷ್ಟು ಕಾರ್ಪೊರೇಟ್ಗಳ ಲೂಟಿಯನ್ನು ಹೆಚ್ಚು ಮಾಡುತ್ತೆ. ಒಂದು ಮೊದಾನಿ ಮಾಡೆಲ್, ಮೋದಿ, ಅದಾನಿ, ಅಂಬಾನಿ ಆ ರೀತಿಯ ಕಾರ್ಪೊರೇಟ್ಗಳ ಒಂದು ಮಾಡೆಲ್, ಲೂಟಿಯ ಮಾಡೆಲ್ ಅನ್ನು ಇಲ್ಲಿ ನಡೆಸ್ತಾ ಬಂದಿದ್ದಾರೆ. ಅದ್ರ ವಿರುದ್ಧ ದೊಡ್ಡ ಹೋರಾಟಗಳು ನಡೆದಿದೆ. 2020ರಲ್ಲಿ 3 ರೈತ ವಿರೋಧಿ ಕಾಯ್ದೆಗಳು ತಗೊಂಡು ಬಂದಾಗ 380 ದಿನದ ಹೋರಾಟ, 736 ರೈತರು ಆ ಹೋರಾಟದಲ್ಲಿ ಹುತಾತ್ಮರಾದರು. ಅದರ ನಂತರ ನರೇಂದ್ರ ಮೋದಿ ಸರ್ಕಾರ ಆ 3 ಕಾಯ್ದೆಗಳನ್ನು ವಾಪಸ್ ತಗೊಳ್ಬೇಕಾಗಿದೆ. ಆ ರೀತಿಯ ಒಂದು ಐತಿಹಾಸಿಕ ಹೋರಾಟ ನಡೆದಿದೆ. ಆದರೆ ಆ ಹೋರಾಟದಲ್ಲಿ ಕೊಟ್ಟಿರುವ ಭರವಸೆ, ಈ 3 ಕಾಯ್ದೆಗಳು ವಾಪಸ್ ಆಯ್ತು. ಆದರೆ ರೈತರ ಬೆಂಬಲ ಬೆಲೆಗೆ ಒಂದು ಕಾನೂನು ಅದು ಇವತ್ತು ನಡೆದಿಲ್ಲ. ಎಲೆಕ್ಟ್ರಿಸಿಟಿ ಆಕ್ಟ್ ಅಲ್ಲಿ ತಂದಿರುವ ಬದಲಾವಣೆ ಅದನ್ನು ವಾಪಸ್ ತಗೊಳ್ತಾರೆ ಅಂತ ಹೇಳಿದ್ರು. ಈಗ ಮತ್ತೆ ಅದೇ ಕಾನೂನನ್ನು ಬಿಲ್ ಆಗಿ ತಗೊಂಡು ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಅಶೋಕ್ ಅವರು ಹೇಳಿದ್ದಾರೆ. ಆದ್ರೆ ಈ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಏನಿದೆ, ನಮ್ಮ ಪ್ರೀಪೇಡ್ ಸ್ಮಾರ್ಟ್ ಫೋನ್ ತರ 100 ರೂಪಾಯಿಗೆ ಪ್ರೀಪೇಡ್ ಅದರಲ್ಲಿ ಟಾಕ್ ಟೈಮ್ ಇದು ಕರೆನ್ಸಿ ಹಾಕಿದ್ರೆ, ರೀಚಾರ್ಜ್ ಮಾಡಿದ್ರೆ 100 ರೂಪಾಯಿ ಹಾಕಿದ್ರೆ ನಿಮ್ಗೆ 80 ರೂಪಾಯಿ ಟಾಕ್ ಟೈಮ್. ಅದೇ ರೀತಿ ಈ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಅಲ್ಲಿ ನಮ್ಮ ಹೊಲೆಗಳಿಗೆ ಮ್ಯಾಕ್ಸಿಮಮ್ ನೀರು ಯಾವಾಗ ಬೇಕಾಗುತ್ತೆ ಅವಾಗ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಅಲ್ಲಿ 0 ಇದ್ರೆ ನೀರು, ಎಲೆಕ್ಟ್ರಿಸಿಟಿ ಇರಲ್ಲ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ